ಇರಲಿ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ದಿನ ವಿಜಯಪುರ ಜಿಲ್ಲೆಯಲ್ಲಿ ವಿಜಯಪುರ ಜಿಲ್ಲಾ ಪೊಲೀಸ್ನವರು ಕಳೆದ 1 ವರ್ಷದಲ್ಲಿ ಸ್ವತ್ತು ಅಪರಾಧ ಪ್ರಕರಣಗಳಲ್ಲಿ ಪತ್ತೆಯಾಗಿರುವಂತಹ ಎಲ್ಲ ವಸ್ತುಗಳನ್ನು ನಮ್ಮ ಕಂಪ್ಲೇಂಟ್ದಾರರಿಗೆ ವಿಕ್ಟಿಮ್ಸ್ಗಳಿಗೆ ಇದನ್ನು ಕೊಡುವಂಥ ಒಂದು ಪ್ರಾಪರ್ಟಿ ರಿಟರ್ನ್ ಪೀರಿಯಡನ್ನು ಹಮ್ಮಿಕೊಂಡಿದ್ದಾರೆ. ಕಳೆದ 1 ವರ್ಷದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು 250ಕ್ಕೂ ಹೆಚ್ಚು ಪ್ರಕರಣಗಳನ್ನು ಪತ್ತೆ ಮಾಡಿದ್ದಾರೆ. 350ಕ್ಕಿಂತಲೂ ಹೆಚ್ಚು ಆರೋಪಿಗಳನ್ನು ಪತ್ತೆ ಮಾಡಿ ಅವರಿಂದ ಸುಮಾರು 7 ಕೋಟಿಗಿಂತಲೂ ಹೆಚ್ಚು ಬೆಲೆಬಾಳುವಂತಹ ಚಿನ್ನ, ಬೆಳ್ಳಿ, ಬಂಗಾರ, 2 ವೀಲರು, 4 ವೀಲರು, ಟ್ರಕ್ಸು, ಟ್ಯಾಕ್ಟರ್ಸು, ಪಂಪ್ಸೆಟ್ಸ್ಗಳು ಮತ್ತು ಇನ್ನಿತರ ವಸ್ತುಗಳನ್ನು ದುಡ್ಡುಗಳನ್ನು ಪತ್ತೆ ಮಾಡುವುದರಲ್ಲಿ ವಿಜಯಪುರ ಜಿಲ್ಲಾ ಪೊಲೀಸ್ನವರು ಯಶಸ್ವಿಯಾಗಿದ್ದಾರೆ. ಸೊ ಕಳೆದ 1 ವರ್ಷದಲ್ಲಿ 60ಕ್ಕಿಂತಲೂ ಹೆಚ್ಚು ರಿಕವರಿ ಮಾಡಿ ನೊಂದವರಿಗೆ ಅದನ್ನು ವಾಪಸ್ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ಈ ಪ್ರೆಸ್ ಮೀಟನ್ನು ಹಮ್ಮಿಕೊಂಡಿದೆ. ಇದರಲ್ಲಿ ಕೋರ್ಟ್ ಪರ್ಮಿಷನ್ನ ತೆಗೆದುಕೊಂಡು ಕಳೆದುಕೊಂಡಂಥ ಜನರಿಗೆ ಅದನ್ನು ವಾಪಸ್ ಕೊಡುವಂಥ ಕಾರ್ಯವನ್ನು ಕೂಡ ಇವತ್ತು ಮಾಡಿದ್ದೀವಿ. ಇನ್ನೂ ಕೆಲವೊಂದಿಷ್ಟು ಪ್ರಾಪರ್ಟಿಗಳನ್ನು ಕೋರ್ಟ್ ಪರ್ಮಿಷನ್ ತೊಗೊಂಡು ಅವರಿಗೆ ಕೊಡಲಾಗುವುದು. ಸೊ ಸಾರ್ವಜನಿಕರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ನೆರೆದಿದ್ದರು. ವಿಜಯಪುರ ಜಿಲ್ಲಾ ಪೊಲೀಸ್ನ ಎಲ್ಲ PSI, CPI, DSP ಮತ್ತು ಕ್ರೈಮ್ ಸ್ಟಾಫು ಎಲ್ಲ ಸಿಬ್ಬಂದಿ ವರ್ಗದವರು ಅತಿ ಚೆನ್ನಾಗಿ ಅಚ್ಚುಕಟ್ಟಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ. ಸೊ ಸಾರ್ವಜನಿಕರಿಗೆ ಈ ಪ್ರೆಸ್ ಮೀಟ್ ಮುಖಾಂತರ ಹೇಳೋದೇನು ಅಂತಂತಂದರೆ, ಪ್ರಾಪರ್ಟಿ ರಿಕವರಿ ಇದು ಒಂದು ಹಂತ, ಆದರೆ ಈ ಕಳ್ಳತನ ಪ್ರಕರಣಗಳನ್ನು ಆಗದೆ ತಡೆಗಟ್ಟುವುದು ಬಹಳ ಪ್ರಾಮುಖ್ಯತೆ ಇರುತ್ತೆ. ಕೇವಲ ಪೊಲೀಸ್ ಇಲಾಖೆ ನೈಟ್ ರೌಂಡ್ಸು ಮತ್ತು ಪೊಲೀಸ್ ಇಲಾಖೆ ಕಳ್ಳರನ್ನ ಪತ್ತೆ ಮಾಡೋದು ಒಂದು ಭಾಗ ಆಯಿತು ಅಂತಂತಂದರೆ, ಸಾರ್ವಜನಿಕರು ತಮ್ಮ ಮನೆಗಳಿಗೆ CCTVಗಳನ್ನು ಅಳವಡಿಸ್ಕೊಳ್ಳೋದಾಗಿರ್ಬೋದು, ತಮ್ಮ 2 ವೀಲರ್ಸು 4 ವೀಲರ್ಸ್ಗಳಿಗೆ GPS ಇಕ್ವಿಪ್ಮೆಂಟ್ಸ್ಗಳನ್ನ ಹಾಕಿಸ್ಕೊಳ್ಳೋದಾಗಿರ್ಬೋದು. ಸಾಕಷ್ಟು ನೀವು ಅಟೆನ್ಷನ್ ಡೈವರ್ಷನ್ ಕೇಸ್ಗಳನ್ನ ನೋಡ್ತೀರಾ. ಸೀನಿಯರ್ ಸಿಟಿಜನ್ಸ್ಗಳಿಗೆ ಅಟೆನ್ಷನ್ ಡೈವರ್ಸ್ಗಳನ್ನು ಮಾಡುವಂಥ ತಂಡಗಳನ್ನು ಇದೆ. ಅದೇ ರೀತಿ ಕೂಡ ಏನು ಹಳೆ ಕಾಲದ ನಾಣ್ಯಗಳು ಸಿಕ್ಕಿದೆ, ನಿಧಿ ಸಿಕ್ಕಿದೆ, ಕಡಿಮೆ ಬೆಲೆಗೆ ನಾವು ಏನು ನಿಧಿಯನ್ನು ಕೊಡ್ತೀವಿ, ಬಂಗಾರವನ್ನು ಕೊಡ್ತೀವಿ ಅಂತಂತೇಳಿ ಜನರನ್ನು ಮೋಸ ಆಮಿಷಕ್ಕೆ ಒಳಗಾಗುವಂಥ ಕೇಸ್ಗಳನ್ನ ತಾವು ನೋಡಿದ್ದೀರಾ. ಸೊ ಆ ಹಿನ್ನೆಲೆಯಲ್ಲಿ ಯಾವ್ಯಾವ ರೀತಿಯಲ್ಲಿ ಜನ ಮೋಸ ಆಗ್ತಾರೆ, ಯಾವ್ಯಾವ ರೀತಿಯಲ್ಲಿ ಕಳ್ಳತನಗಳಾಗ್ತವೆ, ಸೊ ಅದಕ್ಕೆ ಮುಂಜಾಗ್ರತಾ ಕ್ರಮಗಳು ಸಾಕಷ್ಟಿವೆ. ಸಾರ್ವಜನಿಕರು ಆ ಮುಂಜಾಗ್ರತಾ ಕ್ರಮಗಳನ್ನು ನೆಗ್ಲೆಕ್ಟ್ ಮಾಡದೆ ಅಳವಡಿಸ್ಕೊಳ್ಬೇಕು. ಯಾಕಂತಂದರೆ ಅವರು ಕಳ್ಕೊಳ್ಳುವಂಥ ಪ್ರಾಪರ್ಟಿ ಸುಮಾರು 1 ಲಕ್ಷ, 5 ಲಕ್ಷ, 10 ಲಕ್ಷದ ವರ್ತ್ ಇರುತ್ತೆ. ಬಟ್ ಅವ್ರು ಕೈಗೊಳ್ಳಬೇಕಾಗಿರುವಂಥ ಸೆಕ್ಯೂರಿಟಿ ಮೇಜರ್ಸ್ಗಳೇನಿರ್ತವೆ ಕೇವಲ 10,000, 20,000ದಲ್ಲಿ CCTVಗಳನ್ನು ಅಳವಡಿಸ್ಕೊಳ್ಳುವಂಥದ್ದು, GPS ಇಕ್ವಿಪ್ಮೆಂಟ್ಸ್ಗಳನ್ನು ಅಳವಡಿಸ್ಕೊಳ್ಳೋದು, ಇದರಿಂದ ಅವರ ಮನೆ ಆಗಿರ್ಬೋದು, ಕುಟುಂಬ ಆಗಿರ್ಬೋದು, ಅವರ ಪ್ರಾಪರ್ಟಿ ಆಗಿರ್ಬೋದು ಅತಿ ಸುರಕ್ಷತೆ ಇರುತ್ತೆ. ಆದ್ದರಿಂದ ವಿಜಯಪುರ ಜಿಲ್ಲೆಯ ಜನರಿಗೆ ಈ ಪ್ರೆಸ್ ಮೀಟ್ ಮುಖಾಂತರ ನಾವು ಕೇಳ್ಕೊಳ್ಳೋದೇನು ಅಂತಂದರೆ, ಪೊಲೀಸ್ ಇಲಾಖೆ 24x7 ಸಾರ್ವಜನಿಕರ ಸೇವೆಯಲ್ಲಿ ನಿರತರಾಗಿದೆ. ಕಳ್ಳರನ್ನು ಪತ್ತೆ ಮಾಡೋದು, ಬಂಧಿಸೋದನ್ನು ಪೊಲೀಸ್ ಇಲಾಖೆ ಮಾಡ್ತಾ ಇರುತ್ತೆ. ಆದರೆ ಕಳ್ಳತನವನ್ನು ತಡೆಗಟ್ಟೋದು ಪ್ರಾಮುಖ್ಯತೆ ಬಹಳ ಇದೆ. ಅದರಲ್ಲಿ ಸಾರ್ವಜನಿಕರ ಸಹಭಾಗಿತ್ವ, ಸಾರ್ವಜನಿಕರ ಇನ್ವಾಲ್ವ್ಮೆಂಟು, ಸಾರ್ವಜನಿಕರು ಸ್ವತಃ ತಾವು ಕೈಗೊಳ್ಳುವಂಥ ಕ್ರಮಗಳು ಬಹಳ ಪ್ರಮುಖವನ್ನು ಪಡೆದುಕೊಂಡಿರ್ತವೆ. ಆ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಸಾಕಷ್ಟು ಪರಿಶ್ರಮ ವಹಿಸ್ತಾ ಇದೆ. ಆದ್ದರಿಂದ ಸಾರ್ವಜನಿಕರು ಈ CCTVಗಳನ್ನು ಹಾಕಿಸ್ಕೊಳ್ಳೋದು, GPS ಇಕ್ವಿಪ್ಮೆಂಟ್ಸ್ಗಳನ್ನ ಹಾಕಿಸ್ಕೊಳ್ಳೋದು, ಬೆಲೆಬಾಳುವಂಥ ವಸ್ತುಗಳನ್ನು ಬ್ಯಾಂಕ್ ಲಾಕರ್ಸ್ಗಳಲ್ಲಿ ಇಟ್ಕೊಳ್ಳೋದು, ಸೊ ಮನೆ ಮುಂದೆ ಬೀದಿ ದೀಪ ಆಗಿರ್ಬೋದು, ಮನೆಯಲ್ಲಿ ಬೆಳಕಿನ ವ್ಯವಸ್ಥೆ ಆಗಿರ್ಬೋದು, ಇವುಗಳನ್ನೆಲ್ಲ ಮಾಡ್ಕೊಳ್ಳೋದು. ಸೊ ನಿಮ್ಮ 2 ವೀಲರು 4 ವೀಲರ್ಗಳ ಬಗ್ಗೆ ಸುರಕ್ಷತೆ ಇರೋದು, ನೆಗ್ಲಿಜೆನ್ಸ್ ಎಲ್ಲಿ ಬೇಡ, ನಿರ್ಲಕ್ಷ್ಯತೆ ಎಲ್ಲಿ ಬೇಡ, ತಮ್ಮ ವಸ್ತುಗಳನ್ನು ತಾವು ಸುಭದ್ರವಾಗಿ ಇಟ್ಕೊಳ್ಳುವಂತಹ ಕಾರ್ಯಗಳಿಗೆ, ಕೆಲಸಗಳಿಗೆ ಅತಿ ಲಕ್ಷ್ಯ ವಹಿಸೋದು ಭಾಳ ಇಂಪಾರ್ಟೆಂಟ್ ಇರುತ್ತೆ. ಆವಾಗ ಮಾಡಿದಾಗ ಒಂದು ತಡೆಗಟ್ಟುವಿಕೆಯೂ ಭಾಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಅದೇ ರೀತಿ ಕೂಡ ಪೊಲೀಸ್ ಇಲಾಖೆ ಪತ್ತೆ ಹಚ್ಚುವುದರಲ್ಲೂ ಕೂಡ ಭಾಳ ಸಹಕಾರಿಯಾಗುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಇವತ್ತಿದೊಂದು ಪ್ರೆಸ್ ಮೀಟನ್ನು ಹಮ್ಮಿಕೊಂಡು ನೊಂದಂಥ ಜನರಿಗೆ ಇದನ್ನು ಪ್ರಾಪರ್ಟಿ ರಿಕವರಿಯನ್ನು ಮಾಡಿ ಅವರಿಗೆ ವಾಪಸ್ ಕೊಡುವಂಥ ಕಾರ್ಯವನ್ನು ಪೊಲೀಸ್ ಇಲಾಖೆ ಮಾಡಿದೆ. ನಮ್ಮ ಜಿಲ್ಲೆಯ 2 ಅಡಿಷನಲ್ SP ಅವರಾದಂಥ ಶಂಕರ್ ಮಾರಿಯಾಳು ಮತ್ತು ರಾಮನಗೌಡ ಹಟ್ಟಿಯವರು, ಮತ್ತು ಜಿಲ್ಲೆಯ ಎಲ್ಲ ಉಪವಿಭಾಗದ DYSP ಅವರು, CPI ಅವರು, PSI ಅವರು, ಕ್ರೈಮ್ ಸ್ಟಾಫು, ನಮ್ಮ ಎಲ್ಲ ಪೊಲೀಸ್ ಸಿಬ್ಬಂದಿ ಕಳೆದ 1 ವರ್ಷದಲ್ಲಿ ಅತಿ ಉತ್ತಮವಾಗಿ ಕೆಲಸವನ್ನು ಮಾಡಿ 60ಕ್ಕಿಂತಲೂ ಹೆಚ್ಚು ಪ್ರಾಪರ್ಟಿಯನ್ನು ರಿಕವರಿ ಮಾಡಿ ನೊಂದವರಿಗೆ ಕೊಡುವಂಥ ಕೆಲಸವನ್ನು ಮಾಡಿದರೆ ಅವರ ಕಾರ್ಯವನ್ನು ನಾನು ಶ್ಲಾಘಿಸ್ತೇನೆ. ಥ್ಯಾಂಕ್ ಯು.